ನನ್ನಿವಾಳ ಗ್ರಾಮದಲ್ಲಿ ಬೆಳ್ಳಂಬೆಳಿಗ್ಗೆ ಗುಡ್ಡದ ಮೇಲೆ ಕರಡಿ ಪ್ರತ್ಯಕ್ಷ. ಇದನ್ನು ನೋಡಿದ ಗ್ರಾಮಸ್ಥರು ಭಯಭೀತಿಯಾದರು. ಹೌದು, ಇದು ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದಲ್ಲಿ ಈ ಹಿಂದೆ ಚಿರತೆಗೊಂಡು ಗಾಬರಿಗೊಂಡಿದ್ರು. ಮೇಕೆಗಳನ್ನು ನಾಯಿಯನ್ನು ತಿಂದಿದ್ದಾಯಿತು. ಈಗ ಕರಡಿ ಗುಡ್ಡದ ಮೇಲೆ ಬರುವುದನ್ನು ನೋಡಿ ಗ್ರಾಮಸ್ಥರು ಆತಂಕದಲ್ಲಿ ಬದುಕುವಂತಾಗಿದೆ. ಗ್ರಾಮಸ್ಥರು ಹಲವು ಬಾರಿ ಅರಣ್ಯ ಇಲಾಖೆಗೆ ಹಾಗೂ ಅರಣ್ಯ ಸಚಿವರಿಗೂ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಲಿ ಕೆಲಸಕ್ಕೆ ಹೋಗುವ ಮಹಿಳೆ ಹಾಗೂ ಪುರುಷರು ಹೆದರುವಂಥ ಪರಿಸ್ಥಿತಿ ಬಂತು. ಗುಡ್ಡದ ಕೆಳಗೆ ಶಾಲೆ ಇದೆ, ಮಕ್ಕಳ ಪಾಡೇನು? ಮಕ್ಕಳು ನಾವು ಮನೆ ಬಿಟ್ಟು ಹೊರಗೆ ಬರದಂತೆ ಪರಿಸ್ಥಿತಿಯಲ್ಲಿ ನಾವು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದು ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಚೀಮಾರಿ ಹಾಕಿದರು. ಅರಣ್ಯ ಇಲಾಖೆ ಬೇಜವಾಬ್ದಾರಿತನದಿಂದ ಕರಡಿ ಮತ್ತು ಚಿರತೆಗಳು ಊರ ಒಳಗೆ ಬರುತ್ತಿವೆ. ಆದಷ್ಟು ಬೇಗ ಇವುಗಳನ್ನು ಹಿಡಿಯಿರಿ. ನನ್ನಿವಾಳ ಗ್ರಾಮದ ಗ್ರಾಮಸ್ಥರಿಗೆ ಸೂಕ್ತ ರಕ್ಷಣೆ ಹಾಗೂ ಭದ್ರತೆ ವ್ಯವಸ್ಥೆ ಕಲ್ಪಿಸಿ. ಮುಂದಿನ ಅನಾಹುತಕ್ಕೆ ಅರಣ್ಯ ಇಲಾಖೆಯವರೇ ಜವಾಬ್ದಾರರು. ತಾಲೂಕು ಆಡಳಿತ ಇತ್ತ ಕಡೆ ಗಮನ ಹರಿಸಿ ಎಂದು ಗ್ರಾಮಸ್ಥರು ಒತ್ತಾಯಪಡಿಸಿದ್ದಾರೆ. ಅಲ್ಲಿ ಕುಂಗುಡ್ದದು ಮನುಷ್ಯರಂತ ಕಾಯಕ ಇದಾರೆ ಕಾಯಕ ಇಲ್ಲ ಸೀದಾ ಮರಸ್ನಳ್ಳಿದ್ದ ಕೆಳಕ್ ಇಳಿತತ್ತ ಸಾಮಾನ್ಯ ಸೀದಾ ಈ ಗವ್ಯಕ್ ಬರ್ಬೋದು ಸಾಮಾನ್ಯ ಅದು. ಲೋಡ್ ಬರಕಿಲ್ಲಿ ಶಿವರಾತ್ರಿ ಅದು ಇವತ್ತು ವಿಶೇಷ ಕಳ್ಳಿ. ಶಿವರಾತ್ರಿ ವಿಶೇಷ ಕಳ್ಳಿ. ಅದೇ ಈ ಮರಿಸ್ನಕ್ ಬಂದು ಗವ್ಯಕ್ ಬರ್ಬೋದು ಅದು. ಕರೇನ ಯಾರು? ಕರೆ ಅದು ನಾಯಿ ಅದು. ಆರಾಮ ಕಾಣದ್ ಕಳ್ಳಿ ಅಂತ ನಾಯೆಲ್ಲ ಬಿಡು. ಮುಷಿಣಿ ಕೂಡ ಕಾಣುತ್ತ ಅದ್ರದ್ದು ಕಳ್ಳಿ ನೋಡ, ಬೆಳ್ಳಗಿಲ್ಲ ಐದವೇ. ಅಲ್ಲ ಇವತ್ತು ಹತ್ತಬೇಕಂತಿದ್ರಲ್ರ ಬರ್ತತೆ ಸೀದಾ ಬಾಳೆ ಗಿಡಕ್ಕೆ ಎಮ್ಮೆ ಬರ್ತತೆ ನಾಯಿ ಎಂಟಿಯಲ್ಲೇ ಸೀದಾ ನೋಡ ಮರಸ್ನಕ್ ಬಂತು. ಈಗ ಗವ್ಯಕ್ ಬಂದ್ರೆ ಮಕ್ಕಳ ಪಾಸ್ಟರಿ ಫೋನ್ ತರಲಿ ಇವತ್ತು ಇಡಿಸ್ಬಿಡ್ಬೋದತ್ಲಾಗ. ನೋಡಿ ಆಗ್ತದೆ ಬೆಳಕ ಸಂಜೆವರೆಗೆ ಅಲ್ಲೇ ಅದು.